ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ರಾಜ್ಯದ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಅನೇಕ ಜನಪರ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ತಂದು ಸಾರ್ವಜನಿಕರಿಗೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು ಮತ್ತು ದಿವಂಗತ ಧರ್ಮಸಿಂಗ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಭಾಗಕ್ಕೆ 371 ತಂದು ಕೂಡ ಸಾಕಷ್ಟು ಅಭಿವೃದ್ಧಿ ಕೂಡ ಈ ಭಾಗದಲ್ಲಿ ಆಗ್ತಾ ಇದೆ ಮತ್ತು ಅನೇಕ ಇಂಜಿನಿಯರ್ಸ್, ಡಾಕ್ಟರ್ಸ್ ಕೂಡ ಆಗ್ತವೆ. ಮತ್ತು ಹೋದ ಸಲ ಕೂಡ ಈ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇದೇ ರೀತಿ ಬರಗಾಲಕ್ಕೆ ತುತ್ತಾದಾಗ, ಅತಿ ಹೆಚ್ಚು ಮಳೆಯಿಂದ ತೊಂದರೆ ಆದಾಗ ಕೂಡ ಸರ್ಕಾರ ರೈತರ ನೆರವಿಗೆ ಬಂದು ಸುಮಾರು 640 ಕೋಟಿ ಇನ್ಶೂರೆನ್ಸ್ ರೈತರ ಅಕೌಂಟ್ಗೆ ಹಾಕಿರ್ತಕ್ಕಂಥದ್ದು ಮತ್ತು ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಇತಿಹಾಸದಲ್ಲಿದೆ. ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಸಣ್ಣ ಉದಾಹರಣೆ ಅಂದ್ರೆ ರಾಣಾಸ್ಪಿ ದರ್ಗಾ ಬಹಳ ಫೇಮಸ್ ದರ್ಗಾ ಇದೆ. ತಿಪ್ಪಣ್ಣಪ್ಪ ಕಮ್ಮಕ್ನವ್ರು ಹೇಳಿದಾಗೆ ಯಾರು ಕೂಡ ಇಲ್ಲಿ ಜಾತ್ಯತೀತವಾಗಿರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಎಲ್ಲಾ ಜಾತಿ ಜನಾಂಗದವರು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಮಳೆ ಗಾಳಿ ಇದ್ದಾಗ ಬಿಸಿಲಿನಲ್ಲಿ ಕೂಡ ಬಯಲಲ್ಲೇ ಮಲ್ಕೊಂಡಿದ್ವಿ, ನಾವು ನೋಡಿದೀವಿ. ಆದ ಕಾರಣ ಇಲ್ಲಿ ಒಂದು ಕಲ್ಯಾಣ ಮಂಟಪ ಆಗ್ಬೇಕು. ಸುತ್ತ ನಮ್ಮ ಆಶ್ರಯ ಕಾಲನಿ, ಕೃಷ್ಣ ಕಾಲನಿ, ಸಣ್ಣ ಸಣ್ಣ ಬಡಾವಣೆಗಳು ಕೂಡ ಬಹಳ ಬಡತನ ರೇಖೆಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಒಂದು 2 ಕೋಟಿ ರೂಪಾಯಿದಲ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬರು ಇದ್ದಾಗ ನಾವು ನಮ್ಮ ಸಾಹೇಬರು ಒಂದು ಲೆಟರ್ ತಗೊಂಡೇನಪ್ಪ ಅಂದ್ರೆ ಇದ್ರದ್ದು ಕಂಪ್ಲೀಟ್ ಕಂಪೌಂಡ್ ವಾಲ್ ಆಗ್ಬೇಕು ಮತ್ತು ಇಲ್ಲಿ ಸ್ಟೆಪ್ಗಳು ಆಗ್ಬೇಕಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿ ಸುಮಾರು 15-20 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ನಾವು ಅವರಿಗೆ ಸಲ್ಲಿಸಿ 2 ಸಲ ಬೆಂಗಳೂರಿಗೆ ಹೋಗಿ ಬಂದಿದ್ದೆವು. ಅದೇ ರೀತಿ ಇವತ್ತು ಅದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಜಮೀರ್ ಅಹಮದ್ ಅವರು ಮಂತ್ರಿಗಳಿದ್ದಾಗ ಅವ್ರ ಕಾಲದಲ್ಲಿ 2 ಕೋಟಿ ರೂಪಾಯಿಯನ್ನ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಕೊಟ್ಟು ಇವತ್ತು ಅದರ ಗುದ್ದಲಿ ಪೂಜೆಯನ್ನ ಹೆಪ್ಟೇಟ್ನವರು ತೆಗೆದುಕೊಂಡಿದ್ದಾರೆ. ಅವರೇ ಮಂತ್ರಿಗಳೇ ಕೊಟ್ಟಿದ್ದಾರೆ. ಹೆಪ್ಟೇಟ್ನವ್ರು ಏನಪ್ಪಾ ಅಂದ್ರ ಈ ಒಂದು ಸಂಸ್ಥೆ ಸರ್ಕಾರದ ಕಾರ್ಯಕ್ರಮಗಳು ಏನೇ ಇದ್ರು ಕೂಡ ಅವರಿಗೆ ಒಪ್ಪಿಸ್ತಾರೆ. ಅವ್ರು ಏನಪ್ಪಾ ಅಂದ್ರೆ ಈ ಕೆಲಸವನ್ನ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಅದು ಎಲ್ಲರೂ ಜಿಮ್ಮೆದಾರಿ ತಗೊಂಡು ಒಳ್ಳೆ ಕ್ವಾಲಿಟಿ ವರ್ಕ್ ಆಗ್ಬೇಕು, ಕ್ಯೂರಿಂಗ್ ಆಗ್ಬೇಕು, ಒಳ್ಳೆ ರೀತಿಯಿಂದ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ನೋಡ್ಬೇಕಂತ ಹೇಳಿ ನಾನು ರಾಣಾಸ್ಪೀರ್ ಮುತ್ತಿ ಅವರಿಗೆ ದಯಮಾಡಿ ತಾವು ಇಲ್ಲೇ ಇರ್ತೀರಿ, ನಮ್ಮವರು ಕೂಡ ಸಾಕಷ್ಟು ಜನ ಇಲ್ಲೇ ಇರ್ತಾರ, ಎಲ್ಲರೂ ಸೇರಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಕೆಲಸ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕೆಲಸ ಆಗ್ಬೇಕು. ಇನ್ನೂ ಅನೇಕ 25 ಲಕ್ಷ ರೂಪಾಯಿದಲ್ಲಿ ಒಂದು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯೂರಿನಲ್ಸ್ ಹೋಗು ಬಹಳ ತೊಂದರೆ ಇರಲಿ, ಅದಕ್ಕಾಗಿ ಒಂದು ಟಾಯ್ಲೆಟ್ ರೂಮ್ ಕೂಡ ಸಿದ್ಧವಾಗಿದೆ. ಕೆಲವೇ ದಿನಗಳಲ್ಲಿ ಅದರ ಉದ್ಘಾಟನೆಯನ್ನ ಕೂಡ ನಾವು ಬಂದು ಆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಮತ್ತು ಇನ್ನೂ ಅನೇಕ ಈ ಭಾಗದಲ್ಲಿ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಇದೆ, ಅದಕ್ಕೂ ಕೂಡ 3-4 ಸಲ ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ನಿನ್ನೆ ಕೂಡ ಒಂದು ಮೀಟಿಂಗ್ ಮಾಡಿದೆವು. ನಾಳೆ ಮತ್ತು KDP ಮೀಟಿಂಗ್ನಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ಅದನ್ನ ನಿರ್ಧಾರ ಕೂಡ ಇತ್ತು. ನಾಳೆ ಪ್ರಿಯಾಂಕಾ ಖರ್ಗೆ ಅವರು ಬರೋದ್ರಿಂದ ಆ KDP ಮೀಟಿಂಗ್ ನಾಡದ್ ಮಾಡ್ತಾ ಇದೀವಿ. ಒಂದು ಏನಾದ್ರೂ ಒಂದು ಶಾಶ್ವತವಾದಂತ ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸತಾ ಏನಪ್ಪಾ ಅಂದ್ರೆ ತಮ್ಗೆಲ್ಲ ವ್ಯವಸ್ಥೆ ಆಗ್ತಕ್ಕಂಥ ರೀತಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ಅದ್ರ ಬಗ್ಗೆ ಮತ್ತು ಸುಂದರ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಈಗಾಗಲೇ ನಮ್ಮ ನಾಗೂರ್ ಹೇಳಿದಾಗೆ ಸ್ಕೂಲ್ ಬಿಲ್ಡಿಂಗ್ಗಳು, CC ರಸ್ತೆಗಳು, ಸಮುದಾಯ ಭವನಗಳು, ಅಲ್ಲಿ ಅಂಬೇಡ್ಕರ್ ಏನಪ್ಪಾ ಅಂದ್ರೆ ಮತ್ತು ಕಂಪೌಂಡ್ ವಾಲು, ಈ ರೀತಿ ಸಾಕಷ್ಟು ಕೆಲಸಗಳನ್ನ ಕೂಡ ನಾವು ತೆಗೆದುಕೊಂಡಿದ್ದೇವೆ. ಇನ್ನೂ ಸಾಕಷ್ಟು ಕೆಲಸ ಇದೆ. ತಮ್ಮೆಲ್ಲರ ಸಹಕಾರದಿಂದ ಬರ್ತಕ್ಕಂಥ ದಿವಸದಲ್ಲಿ ಸಮಾಧಾನದಿಂದ ನಾವು ನೀವು ಸೇರಿ ಕಲಿತು ಮಾತನಾಡಿ ಅವೆಲ್ಲವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನ ಕೂಡ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಯಾತ್ರಿ ನಿವಾಸ ಬೇಡಿಕೆ ಇದೆ. ಯಾಕಂದ್ರೆ ಬಹಳಷ್ಟು ಜನ ಬರ್ತದೆ, ಅದು ಕೂಡ ಯಾತ್ರಿ ನಿವಾಸ ಏನಪ್ಪಾ ಅಂದ್ರೆ ನಾವು ಹಾಕ್ತೀವಿ. ನಾವು ಸಂತೋಷ್ ಎಲ್ಲರೂ ನೋಡಿದೆವು, ಲಿಂಗರಾಜ್ ಅವರು ಕೂಡ ಹೇಳಿದ್ರಲ್ಲಿ ಎಲ್ಲರೂ ನಾವು ಜಾಗನೂ ನೋಡಿದೀವಿ. ಅದು ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಯಾತ್ರಿ ನಿವಾಸ ಹಾಕಿ ಕೊಡ್ತಕ್ಕಂಥದ್ದು ಕೂಡ ಆ ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಸುಂದರವಾದಂತ CC ರಸ್ತೆ ಆಗ್ಬೇಕು ಮತ್ತು ಮೇಲ್ಗಡೆ ಸ್ಟೆಪ್ ಹಳಿದಾಗಿದೆ. ಅದಕ್ಕೆ ತಿಪ್ಪಣ್ಣಪ್ಪ ಅವ್ರಿಗೆ ಒಂದು 5 ಲಕ್ಷ ರೂಪಾಯಿ ಕೇಳಿದ್ರೆ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ KKRDBಯಲ್ಲಿ ಅದು ಮಾಡ್ಲಿಕ್ಕೆ ಪ್ರೊವಿಷನ್ ಇಲ್ಲ. ಇಲ್ಲಾಂದ್ರೆ ಸಂಜಯ್ ಸಿಂಗ್ ಅವರು ಅಜಯ್ ಸಿಂಗ್ ಹೇಳಿಸ್ಕೊಡ್ತಾರೆ ಅದು, ಬಟ್ ಅದಕ್ಕೆ ಪ್ರೊವಿಷನ್ ಇಲ್ಲ. ಅದಕ್ಕೆ MLA ಫಂಡ್ ಆಗಿ ಏನಪ್ಪಾ ಅಂದ್ರೆ ಆ ಸ್ಟೆಪ್ಗಳು ಹೊಸದಾಗಿ ಮಾಡಿ ಮೇಲ್ಗಡೆ ಏನಪ್ಪಾ ಅಂದ್ರೆ ನೆಳ್ಳಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ಎತ್ತರಲ್ಲಿ ಪತ್ರ ಹಾಕಿ ಏನಪ್ಪಾ ಅಂದ್ರೆ ಚೆನ್ನಾಗಿ ಭಕ್ತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಕೆಲಸವನ್ನ ಮಾಡ್ಬೇಕಂತ ಹೇಳಿ ನಾವೆಲ್ಲ ಏನಪ್ಪಾ ಅಂದ್ರೆ ಒಂದು ಎಸ್ಟಿಮೇಟ್ನು ಮಾಡಿಸಿದೀವಿ. ಯಾರು ಮಂತ್ರಿ ಆಗ್ತಾರ ಅವ್ರ ಹತ್ತಿರ ಹೋಗಿ ಅದನ್ನ ಕೂಡ ಕೆಲಸ ಮಾಡಿಸ್ಕೊಟ್ಟು ಏನಪ್ಪಾ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ
ಮಾಡ್ಬೇಕಂತ ಹೇಳಿ ನಾವೆಲ್ಲ ಏನಪ್ಪ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಇವತ್ತು ಎಲ್ಲರೂ ಕೂಡ ಬರ್ಬೇಕಾಗಿತ್ತು. ಬೇರೆ ಬೇರೆ ಕಾರಣಾಂತರಗಳಿಂದ ಗುದ್ದಲಿ ಪೂಜೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಮುಖಂಡರುಗಳಿಗೆ, ಖನಿಜ ಪಾತಿ ಮೇಡಮ್ ಅವರಿಗೆ, ಪ್ರಿಯಾಂಕಾ ಖರ್ಗೆಜಿ ಅವರಿಗೆ, ಅಜಯ್ ಸಿಂಗ್ ಅವರಿಗೆ ಮತ್ತು ಎಲ್ಲ ರಾಣೇಶ್ವರಿ ನಮ್ಮ ಎಲ್ಲ ಭಕ್ತಾದಿಗಳಿಗೂ ಕೂಡ ಹೆಚ್ಚಿನ ರೀತಿಯಿಂದ ಕರೆಸಿದ್ವಿ. ಬಹಳ ಶೀಘ್ರದಲ್ಲಿ ಕೆಲಸ ಆಗ್ಬೇಕು. ಮುಂದೆ ಬರ್ತಕ್ಕಂಥ ದಿನ ಇದರ ಉದ್ಘಾಟನೆಯನ್ನ ಬಹಳ ವಿಜೃಂಭಣೆಯಿಂದ ಜನರನ್ನ ಸೇರಿಸಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ತರಾತುರಿಯಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಮತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು आज बारगाह हज़रत सैयद शाह रुकनुद्दीन तौला रहमतुल्लाह अलैह के बारगाह में जो प्रोग्राम हो रहा है, यहाँ सबसे पहले इस दुआ से मैं अपनी बात को शुरू करूँगा कि वो दुआ ख़ास तौर पे आज ज़रूरत इस चीज़ की है कि रुकनुद्दीन तौला रहमतुल्लाह अलैह की बारगाह में बैठकर हम ये दुआ करेंगे कि सबसे पहले बारिश ऐसी अता हो, क्योंकि किसान हमारे बहुत परेशान हैं। सबसे पहले बारिश की दुआ हम अल्लाह के बारगाह में और रुकनुद्दीन तौला रहमतुल्लाह अलैह की बारगाह से मांगते हैं कि ऐसा फ़ायदेमंद बारिश अता करे, बहुत लोग परेशान हैं। उसके बाद मैं अपनी बात को आगे बढ़ाते हुए अलम प्रभु पाटिल साहब का शुक्रिया अदा करता हूं और जितने भी यहाँ पर मंच पर बैठे हुए हैं, हमारे संतोष साहब, इलियास साहब, संजय सिंह साहब वगैरह और भी जितने भी जाफराबाद के लोग जो हमेशा हर कदम हमारे, मैं एक कदम बढ़ाया तो ये लोग 4 कदम आगे बढ़ाते हैं दरगाह को जो है ना डेवलपमेंट करने के लिए। हमेशा जो है ना ये लोगों का साथ रहा है, जिसकी वजह से कोशिश यहाँ तक पहुँची है। ख़ास तौर पर और भी सबसे इम्पोर्टेंट बात मैं ये कहना चाहता हूँ सबके सामने, 50 साल से जो है ना ये रजिस्टर्ड भी जो है ना ये जगह नहीं हुई थी। अलम प्रभु पाटिल के दौर में ये रजिस्ट्रेशन भी हुआ है। ये बहुत अच्छी बात है। काम हो रहे हैं, काम होते जा रहे हैं और काम होते रहेंगे। तो इसीलिए मैं दुआ करता हूँ कि अलम प्रभु पाटिल साहब आज एमएलए हैं, कल हमारी मिनिस्ट्री इन्हों बनने की हमारी बहुत सबकी ख्वाहिश है कि आपको जो है ना कोई अच्छी मिनिस्ट्री मिले। ये सबकी ख्वाहिश है और सबकी दुआ भी है। और ख़ास तौर पे जो है ना मैं सबके हक में भी दुआ करता हूँ। और जो है ना आने वाले जो भी डेवलपमेंट्स हैं वो पब्लिक की सहूलत के लिए है, कोई किसी के ख़ास मकसद के लिए यहाँ पे सहूलतें नहीं करी जा रही। वो सिर्फ जितनी भी सहूलतें होंगी ये आने वाली पब्लिक की सहूलत होंगी। और अतराफ़ में जितने भी गाँव हैं, जाफराबाद है, सिंदगी है, पंडित दीनदयाल नगर है, SM कृष्णा कॉलोनी, आश्रय कॉलोनी में जितने भी लोग हैं उनको सबको इस चीज़ से जो है ना फ़ायदा पहुंचना चाहिए और पहुंचता रहेगा इंशाअल्लाह ताला। मैं और एक मरतबा सबका शुक्रिया अदा करता हूं कि आज